ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಾಮನ್ ಆಗಿ ಸುಮಾರು ಜನರಲ್ಲಿ ಕಾಣುವಂಥದ್ದು ಪ್ರೈವೇಟ್ ಪಾರ್ಟ್ನಲ್ಲಿ ತುರಿಕೆ ನೋವಾಗೋದು ಅಲ್ವಾ. ಈ ಪ್ರೈವೇಟ್ ಪಾರ್ಟ್ನಲ್ಲಿ ತುರಿಕೆ ಆಗಲಿಕ್ಕೆ ಹಲವಾರು ಕಾರಣಗಳಿರಬಹುದು. ಸಣ್ಣ ಮಟ್ಟಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ಆದಂತಹ ಈ ತುರಿಕೆ ತುರಿಸಿ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೋವಾಗತ್ತೆ, ಗುಳ್ಳೆಗಳಾಗತ್ತೆ, ಬಾವು ಬರುತ್ತೆ, ಹಾಗೂ ಗಾಯಗಳಾಗತ್ತೆ, ರೆಡ್ನೆಸ್ ಬರುತ್ತೆ. ಸೊ ಈ ರೀತಿಯ ಪ್ರಾಬ್ಲಮ್ಮು ನಮಗೆ ಸಾಮಾನ್ಯವಾಗಿ ಮಳೆಗಾಲದಲ್ಲೇ ಜಾಸ್ತಿಯಾಗಿ ಕಾಣುತ್ತೆ. ಪ್ರೈವೇಟ್ ಪಾರ್ಟ್ನಲ್ಲಿ ಅಥವಾ ಯೋನಿಯಲ್ಲಿ ಆಗುವಂತಹ ಉರಿಯನ್ನು ಯಾವ ರೀತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು, ಮನೆಯಲ್ಲೇ ಇರುವಂತಹ ಕೆಲವೊಂದು ವಸ್ತುಗಳನ್ನು ಬಳಸಿಬಿಟ್ಟು, ಹಾಗೂ ಈ ತುರಿಕೆ ಆಗಲಿಕ್ಕೆ ಏನು ಕಾರಣ, ಪದೇ ಪದೇ ತುರಿಕೆ ಆಗದೇ ಇರಲಿಕ್ಕೆ ನಾವು ಯಾವ ರೀತಿ ಹೈಜೀನನ್ನು ಮೇಂಟೈನ್ ಮಾಡಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಯೋಣ. ಈ ವಿಡಿಯೋ ಬಹಳನೇ ಯೂಸ್ಫುಲ್ ಆಗಿರುತ್ತೆ ನಿಮಗೆ, ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಲು ಮರೆಯಬೇಡಿ. ಚರ್ಮ ಒಣಗದಂತಾದರೆ ಅಥವಾ ಡ್ರೈನೆಸ್ನಿಂದ ನಿಮಗೆ ಪ್ರೈವೇಟ್ ಪಾರ್ಟ್ನಲ್ಲಿ ತುರಿಕೆ ಆಗಬಹುದು. ಸಾಮಾನ್ಯವಾಗಿ ಪಿರಿಯಡ್ ಆದ ನಂತರ ಕೂಡ ಡ್ರೈನೆಸ್ನಿಂದ ಪ್ರೈವೇಟ್ ಪಾರ್ಟ್ನಲ್ಲಿ ತುರಿಕೆ ಆಗುತ್ತೆ. ಮತ್ತು ಶರೀರದಲ್ಲಿ ಪಿತ್ತ ಜಾಸ್ತಿ ಆದಾಗಲೂ ಕೂಡ, ಅಂದರೆ ಶರೀರದಲ್ಲಿ ಹೀಟ್ ಜಾಸ್ತಿ ಆದಾಗ ಈ ರೀತಿಯ ತುರಿಕೆ ನಮಗೆ ಕಾಣಿಸುತ್ತೆ. ಕೆಲವೊಂದು ಸಾರಿ ನಮ್ಮ ದೇಹ ಹೀಟ್ ಆಗಲಿಲ್ಲ ಅಂತ ನಮಗೆ ಅನಿಸುತ್ತೆ, ಆದರೆ ನಮ್ಮ ರಕ್ತದಲ್ಲಿ ಪಿತ್ತ ಜಾಸ್ತಿ ಆಗಿರುತ್ತೆ. ಹೀಟ್ ಜಾಸ್ತಿ ಆದಾಗ ನಮಗೆ ಯೋನಿಯಲ್ಲಿ ತುರಿಕೆ ಕಾಣಿಸುತ್ತೆ. ಮತ್ತು ಆ್ಯಂಟಿಬಯೋಟಿಕ್ಗಳನ್ನು ತೆಗೆದುಕೊಳ್ತಾ ಇದ್ದಾಗ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾ ಜೊತೆಗೆ ಒಳ್ಳೆಯ ಬ್ಯಾಕ್ಟೀರಿಯಾ ಕೂಡ ನಾಶ ಆಗೋಗುತ್ತೆ. ಹಾಗಾಗಿಯೂ ಕೂಡ ನಿಮಗೆ ಈ ರೀತಿಯ ಪ್ರಾಬ್ಲಮ್ ಬರ್ಬೋದು. ಪ್ರೆಗ್ನೆನ್ಸಿಯಲ್ಲಿಯೂ ಕೂಡ ಈ ರೀತಿಯ ಪ್ರಾಬ್ಲಮ್ ಬರುತ್ತೆ. ಡಯಾಬಿಟಿಕ್ ಪೇಷಂಟ್ಸ್ಗಳಲ್ಲಿಯೂ ಕೂಡ ಇದು ಕಾಣಿಸುತ್ತೆ. ಅದಲ್ಲದೆ ಪದೇ ಪದೇ ಯೂರಿನ್ ಪಾಸ್ ಮಾಡುವಾಗ ಆ ಜಾಗ ಒದ್ದೆ ಇದ್ದಾಗ ತುರಿಕೆ ಆಗುತ್ತೆ. ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, ಈಸ್ಟ್ ಇನ್ಫೆಕ್ಷನ್ ಕೂಡ ಆಗ್ಬೋದು. ಅದಲ್ಲದೆ ಹೈಜೀನನ್ನು ಅಂದರೆ ಸ್ವಚ್ಛತೆಯನ್ನು ನಾವು ಮೇಂಟೈನ್ ಮಾಡದೇ ಇದ್ದಾಗಲೂ ಕೂಡ ನಮಗೆ ಈ ರೀತಿಯ ಪ್ರಾಬ್ಲಮ್ ಬರುತ್ತೆ. ಸ್ವಚ್ಛತೆ ಬಗ್ಗೆ, ಹೈಜೀನ್ ಬಗ್ಗೆ ಹೇಳೋದಾದರೆ, ಆ ಜಾಗ ಒದ್ದೆ ಇರದ ಹಾಗೆ ನೋಡ್ಕೊಳ್ಳಿ. ನಾವು ಮಳೆಗಾಲದಲ್ಲಿ ಜಾಸ್ತಿ ವಾಶ್ರೂಮ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೇವೆ. ನಮ್ಮ ಅಂಡರ್ ಗಾರ್ಮೆಂಟ್ಸು ಒದ್ದೆ ಆದಾಗ ಕೂಡಲೇ ಅದನ್ನು ಚೇಂಜ್ ಮಾಡಿ, ಅಥವಾ ಅದಕ್ಕೆ ಬೇಕಾಗಿರುವಂಥ ಸುರಕ್ಷತೆಯನ್ನು ನೀವು ಕಾಪಾಡ್ಕೊಳ್ಳಿ. ನೆಕ್ಸ್ಟು ಇಂಟಿಮೇಟ್ ವಾಶ್ ಅಂತ ಹೆಸರಿನಲ್ಲಿ ಮಾರ್ಕೆಟ್ನಲ್ಲಿ ಬಹಳಷ್ಟು ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳೆಲ್ಲ ಬರ್ತಾ ಇದೆ. ಇಂತಹ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದ್ರಿಂದಲೂ ಕೂಡ ಈ ರೀತಿಯ ತುರಿಕೆಯ ಸಮಸ್ಯೆ ನಿಮಗೆ ಕಾಣಿಸ್ಬೋದು. ಸೋಪ್ಗಳಾಗಿರ್ಬೋದು ಅಥವಾ ವಾಷಸ್ಗಳಾಗಿರ್ಬೋದು, ಇದರಿಂದಾಗಿ ಅಲರ್ಜಿ ಆಗ್ಬೋದು. ನಮ್ಮ ಆ ಜಾಗ ತುಂಬಾ ಡೆಲಿಕೇಟ್ ಆಗಿರುತ್ತೆ, ತುಂಬ ಸೂಕ್ಷ್ಮ ಅದು. ಈ ರೀತಿಯ ಕೆಮಿಕಲನ್ನು ನಾವು ಬಾರಿ ಯೂಸ್ ಮಾಡಿದಾಗ ನಮಗೆ ಈ ರೀತಿಯ ಪ್ರಾಬ್ಲಮ್ಮು ಖಂಡಿತವಾಗ್ಲೂ ಆಗುತ್ತೆ. ಹಾಗಾಗಿ ಬೆಸ್ಟ್ ಅಂದರೆ ಬರೀ ನೀರಿನಿಂದ ನೀವು ವಾಶ್ ಮಾಡ್ಬೋದು. ಮತ್ತು ಡೈಲಿ ಯೂಸ್ ಮಾಡೋಕ್ಕಿಂತ ನೀವು ಯಾವಾಗಾದರೂ ಈ ರೀತಿಯ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬಹುದು. ಪ್ರೈವೇಟ್ ಪಾರ್ಟ್ನಲ್ಲಿ ಯೋನಿಯಲ್ಲಿ ಆಗುವಂತಹ ಉರಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಇವಾಗ ಕೆಲವೊಂದು ಮನೆಮದ್ದುಗಳನ್ನು ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ನಾನು 2 ಕಪ್ನಷ್ಟು ಬೆಚ್ಚಗಿನ ನೀರನ್ನು ತೆಗೆದುಕೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಪಟ್ಟಕವನ್ನು ಹಾಕೋಣ. ಆಲಮ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಇದನ್ನು ನೀರನ್ನು ಕ್ಲೀನ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀರಾ ನೀವು. ಸೊ ಬಾವಿಯಲ್ಲೆಲ್ಲ ಇದನ್ನು ಹಾಕ್ತಾರೆ. ಅದೇ ಪಟ್ಟಕವನ್ನು ನಾನು ತೆಗೆದುಕೊಂಡಿದ್ದೀನಿ. ಸೊ ಇದು ನಮ್ಮ ಪ್ರೈವೇಟ್ ಪಾರ್ಟ್ನಲ್ಲಿ ಆಗಿರುವಂತಹ ಫಂಗಲ್ ಇನ್ಫೆಕ್ಷನನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಅಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಸೊ ಈ ರೀತಿ ನೋಡಿ ವೈಟ್ ಕಲರಲ್ಲಿ ಬರುತ್ತೆ. ಇದು ನಿಮಗೆ 10-20 ರೂಪಾಯಿ ಒಳಗಡೆ ಸಿಗುತ್ತೆ. ಸೊ ಇದನ್ನೇನು ಮಾಡಿ ಒಂದು 1/4 ಚಮಚದಷ್ಟು ತೆಗೆದುಕೊಂಡು ಪುಡಿ ಮಾಡ್ಕೊಳ್ಳಿ. ಈ ಪುಡಿಯನ್ನು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ನೀರಿನಿಂದ ನೀವು ಪ್ರೈವೇಟ್ ಪಾರ್ಟನ್ನು ವಾಶ್ ಮಾಡಬೇಕಾಗತ್ತೆ. ದಿನಕ್ಕೆ 2-3 ಸಾರಿನೂ ಕೂಡ ನೀವು ಈ ನೀರಿನಿಂದ ವಾಶ್ ಮಾಡ್ಕೊಳ್ಬಹುದು. ಸ್ವಲ್ಪ ಜಾಸ್ತಿ ತುರಿಕೆ ಇದ್ದಾಗ ನೀವು 3-4 ಸಾರಿನೂ ಕೂಡ ಬಳಸ್ಕೊಳ್ಬಹುದು. ಇದರ ಬದಲಿಗೆ ನೀವು ಬೇಕಿಂಗ್ ಸೋಡಾನು ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ಸೇಮ್ 2 ಕಪ್ನಷ್ಟು ನಾನು ಬೆಚ್ಚಗಿನ ನೀರನ್ನು ತೆಗೆದುಕೊಂಡಿದ್ದೀನಿ. ಇದರ ಜೊತೆಗೆ 1 ದೊಡ್ಡ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಏನು ಹೇಳ್ತೀರಾ ನೀವು, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇದರಿಂದಲೂ ಕೂಡ ನಿಮ್ಮ ಪ್ರೈವೇಟ್ ಪಾರ್ಟನ್ನು ನೀವು ವಾಶ್ ಮಾಡೋದ್ರಿಂದಲೂ ಕೂಡ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಇದಲ್ಲದೆ ನೀಮ್ ಎಲೆಗಳು ಅಥವಾ ಕಹಿಬೇವಿನ ಎಲೆಗಳನ್ನು ತಂದುಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ನೀರಿನಲ್ಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು, ಆ ನೀರು ಸ್ವಲ್ಪ ಬೆಚ್ಚಗಿರುವಾಗ ನೀವು ಆ ನೀರಿನಿಂದಲೂ ಕೂಡ ನಿಮ್ಮ ಪ್ರೈವೇಟ್ ಪಾರ್ಟನ್ನು ವಾಶ್ ಮಾಡೋದ್ರಿಂದ ತುರಿಕೆ, ಬಾವು, ನೋವುಗಳಲ್ಲಿ ರಿಲೀಫ್ ಸಿಗುತ್ತೆ.
ನೆಕ್ಸ್ಟ್ ಬಂದುಬಿಟ್ಟು ಅಲೋವೆರಾ ಜೆಲ್ಲನ್ನು ನೀವು ಯೂಸ್ ಮಾಡ್ಬೋದು. ಒಳ್ಳೆ ಕ್ವಾಲಿಟಿಯ ಬೆಸ್ಟ್ ಕ್ವಾಲಿಟಿಯ ಅಲೋವೆರಾ ಜೆಲ್ಲನ್ನು ನೀವು ಯೂಸ್ ಮಾಡಿ. ಇದರಿಂದಲೂ ಕೂಡ ನಿಮ್ಮ ಇಚ್ಚಿಂಗ್ ಎಲ್ಲ ಕಡಿಮೆ ಆಗುತ್ತೆ. ನೀವು ಫ್ರೆಶ್ ಆಗಿರುವಂತಹ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತೀರಾ ಅನ್ನೋದಾದರೆ ಅದ್ರ ಮೇಲ್ಗಡೆ ಒಂದು ಹಳದಿ ಕಲರಿನ ಲಿಕ್ವಿಡ್ ಬರುತ್ತೆ, ಅದನ್ನು ಯೂಸ್ ಮಾಡಿದರೆ ನಿಮಗೆ ಮತ್ತೆ ಜಾಸ್ತಿ ಇರಿಟೇಷನ್ ಆಗುತ್ತೆ, ಜಾಸ್ತಿ ತುರಿಕೆ ಆಗುತ್ತೆ. ಹಾಗಾಗಿ ನೀವು ಈ ಮಾರ್ಕೆಟ್ನಲ್ಲಿ ಸಿಗುತ್ತಲ್ವ ಒಳ್ಳೆ ಕ್ವಾಲಿಟಿಯ ಅಲೋವೆರಾ ಜೆಲ್ಲನ್ನು ಬಳಸಿದ್ರೇ ಒಳ್ಳೆಯದು. ಹರಳೆಣ್ಣೆಯನ್ನು ಕೂಡ ನೀವು ಬಳಸ್ಬೋದು. ಕ್ಯಾಸ್ಟರ್ ಆಯಿಲು ಸ್ವಲ್ಪ ಹರಳೆಣ್ಣೆಯನ್ನು ತೆಗೆದುಕೊಂಡು ಆ ಜಾಗಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡೋದ್ರಿಂದಲೂ ಕೂಡ ನಿಮ್ಮ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಮತ್ತು ನೀವು ಇದನ್ನು ದಿನಕ್ಕೆ 2 ಬಾರಿ ಹಚ್ಕೋಬಹುದು. ಪದೇ ಪದೇ ನಿಮಗೆ ಈ ರೀತಿಯ ಪ್ರಾಬ್ಲಮ್ಸು ಕಾಣುತ್ತೆ ಅನ್ನೋದಾದರೆ ಸ್ವಲ್ಪ ನೆಲ್ಲಿಕಾಯಿ ಪುಡಿಯ ಜೊತೆಗೆ ಬೆಲ್ಲನ ಸೇರಿಸ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಈ ಪ್ರಾಬ್ಲಮ್ಮು ನಿಮ್ಮದು ಸಾಲ್ವ್ ಆಗ್ತಾ ಬರುತ್ತೆ. ಫ್ರೆಶ್ ನೆಲ್ಲಿಕಾಯಿ ಸಿಕ್ಕಿದ್ರೆ ಅದರ ಜ್ಯೂಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಒಂದು 50 ml. ಅದಕ್ಕೆ ಸ್ವಲ್ಪ ಬೆಲ್ಲ ಬೇಕಿದ್ರೆ ಸೇರಿಸ್ಕೊಂಡು ನೀವು ಕುಡಿಬಹುದು. ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಜನರಿಗೆ ಈ ವಿಡಿಯೋದ ಅವಶ್ಯಕತೆ ಇರುತ್ತೆ, ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಇನ್ನುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.